ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಈಗಾಗಲೇ ನಿಮಗೆ ಗೊತ್ತಾಗಿರುತ್ತೆ, ನಮ್ಮ ಮನೆಯವ್ರ ಬರ್ಡೇ ಇದ್ದಿದ್ದ ಕಾರಣ ನಾನು ನಮ್ಮ ಮನೆಯವರು ಇಬ್ಬರು ಸೇರಿ ತಣ್ಣೀರಳದಲ್ಲಿರೋ ದೇವಸ್ಥಾನ ಇದೆ, ಆಂಜನೇಯ ಸ್ವಾಮಿದು. ಆ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಅಲ್ಲೇ ಪಕ್ಕದಲ್ಲಿರೋ ಅಂಗಡಿಲೇ ಸ್ವಲ್ಪ ಪೂಜೆ ಸಾಮಾನಿತ್ತು, ತೊಗೊಂಡು ಅಲ್ಲಿಂದ ರೋಡ್ ಕ್ರಾಸ್ ಮಾಡಿಬಿಟ್ಟು ದೇವಸ್ಥಾನದೊಳಗಡೆ ಹೋಗೋಣ ಅಂತ ಹೋಗ್ತಿದ್ದೀವಿ. ಸ್ಟಾರ್ಟಿಂಗ್ ಹೋದ ತಕ್ಷಣವೇ ತುಂಬ ಚೆನ್ನಾಗಿರೋ ರಂಗೋಲಿ ಹಾಕಿದ್ರು. ಹಾಗೆ ನೋಡ್ಕೊಂಡು ಕೈ ಕಾಲು ನೀಟಾಗಿ ತೊಳ್ಕೊಬಿಟ್ಟು ಅದಾದಮೇಲೆ ಅಲ್ಲೇ ದೇವಸ್ಥಾನದ ಹತ್ರ ಇರೋ ಆಂಜನೇಯ ಸ್ವಾಮಿ ಕಾಲಿರುತ್ತೆ, ಅದಕ್ಕೆ ಪಾದಕ್ಕೆ ನಮಸ್ಕಾರ ಮಾಡ್ಕೊಂಡು ಇಬ್ಬರೂ ದೇವಸ್ಥಾನ 3 ರೌಂಡ್ ಹಾಗೆ ಪ್ರದಕ್ಷಿಣೆ ಮಾಡಿಬಿಟ್ಟು ಒಳಗಡೆ ಹೋಗ್ತೀವಿ. ನಂತರ ನಮ್ಮ ಮನೆಯವರು ಅಲ್ಲೇ ದೇವ್ರ ಪಕ್ಕ ನಿಂತ್ಕೊಂಡು ಪುರೋಹಿತರ ಹತ್ರ ಕಾಯಿ ಹೊಡಿಯೋದು ಹೇಗೆ ಅಂತ ಕೇಳ್ತಾಯಿದ್ರು. ಇವರು ಎಷ್ಟು ಚೆನ್ನಾಗಿ ನಮಗೆ ಹೇಳ್ಕೊಡ್ತಾರೆ ಅಂದರೆ, ಏನೇ ಪೂಜೆ ಗೊತ್ತಿಲ್ಲದೆ ಇದ್ದರೂ ಸಹ ಅಷ್ಟು ಚೆನ್ನಾಗಿ ಇದು ಮಾಡ್ತಾರೆ. ಅವ್ರು ಅದನ್ನೇ ಹೇಳ್ತಾಯಿದ್ರು. ಏನಂದರೆ ಇನ್ನೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತೀವಿ. ಇವತ್ತು ಸ್ವಲ್ಪ ಸಂಜೆ ಟೈಮ್ ಮಾಡ್ತೀವಿ, ಇವಾಗ ಮಧ್ಯಾಹ್ನ 11 ಗಂಟೆ ಆಗಿತ್ತಲ್ಲ, ಅಷ್ಟೊಂದೇನಿಲ್ಲ ಅಂತ ಹೇಳಿದರು. ಆಮೇಲೆ ಮನೆಯವರು, ನಮ್ಮ ಅತ್ತೆ ಮಾವ, ನಮ್ಮಮ್ಮ ಅಪ್ಪ ಅಮ್ಮ, ಮೈದ್ನ ಹೆಂಡ್ತಿ, ಯಾರ್ಯಾರಿದ್ದೀವಿ ಎಲ್ಲರ ಹೆಸ್ರಲ್ಲೂ ಅರ್ಚನೆ ಮಾಡಿಸ್ತೀವಿ. ಮಕ್ಕಳು ನಮ್ಮ ಹೆಸ್ರು ಎಲ್ಲದರಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಡ್ತಾರೆ. ಹಾಗೆ ಪೂಜೆ ಮಾಡಿಬಿಟ್ಟು ನಮಗೆ ದೇವ್ರದ್ದು ಮಂಗಳಾರತಿ ಎಲ್ಲ ಮಾಡಿ ಆರತಿ ಕೊಡ್ತಾರೆ ನಮಗೆ. ಆಮೇಲೆ ಅವ್ರು ಹೇಳ್ತಾರೆ, ನೀವು 21 ರೌಂಡು ಪ್ರದಕ್ಷಿಣೆ ಮಾಡ್ಕೊಬನ್ನಿ, ಆಮೇಲೆ ಅಲ್ಲಿ ಆ ಕಡೆ ನವಗ್ರಹ ದೇವರಿರುತ್ತೆ, ಅಲ್ಲಿ 10 ರೌಂಡು ನೀವು ಮಾಡಿ ಅಂತ. ಹಂಗಾಗಿ ನಾವು 21 ರೌಂಡು ಫುಲ್ಲು ರೌಂಡ್ ಹಾಕ್ತೀವಿ. ಆಮೇಲೆ ಅಲ್ಲೇ ನವಗ್ರಹ ಇತ್ತಲ್ಲ, ಅಲ್ಲಿಗೆ 10 ರೌಂಡ್ ಹಾಕೋಕ್ಕೆ ಹೇಳ್ತಾರೆ. 10 ರೌಂಡನ್ನು ಪೂರೈಸಿಬಿಟ್ಟು ಅಲ್ಲೇ ಸ್ವಲ್ಪ ಅವರೇ ಎಳ್ಳುಬತ್ತಿ ಅಂತ ಕೊಡ್ತಾರೆ, 10 ರೂಪಾಯಿಗೆ ಕೊಡ್ತಾರೆ. ಆ ಎಳ್ಳುಬತ್ತಿ ತಂದು ಅವ್ರ ಮುಂದೆಯೇ ದೇವ್ರಿಗೆ ಕಾಣಿಸ್ತಾ ಇರುತ್ತೆ, ದೇವ್ರ ಮುಂದೆ ನಿಂತ್ಕೊಂಡು ಕಚ್ಚಿ ಆಗ ಅವರು ಆಶೀರ್ವಾದ ಮಾಡ್ತಾರೆ. ಹಾಗೆ ನಮ್ಮ ಮನೆಯವರಿಗೆ ಬರ್ಡೇ ಗಿಫ್ಟ್ ಅಂತ 2 ಪಾರ್ಲೇಜಿನೂ ಕೊಡ್ತಾರೆ. ಅಲ್ಲೇ 1-2 ಫೋಟೋ ತೆಕ್ಕೊಂಡು ಹಂಗೆ ಡೈರೆಕ್ಟ್ ಅಂಗಡಿಗೆ ಹೋಗ್ತಾ ಇರ್ತೀವಿ ನಾವು. ಹಾಗೆ ಅಂಗಡಿಗೆ ಬರ್ತಾ ಇರ್ತೀವಿ. ಆಮೇಲೆ ತಿಂಡಿಗೆ ಅಂತ ತಿಂಡಿ ಕೊಡ್ತೀನಿ, ಚಿತ್ರಾನ್ನ ಮತ್ತು ಚಪಾತಿ, ಸ್ವಲ್ಪ ಪಪ್ಪಾಯ ಇಷ್ಟನ್ನು ಕೊಟ್ಬಿಟ್ಟು ನಂತರ ಮಧ್ಯಾಹ್ನದ ಮೇಲೆ ನಾವು ಸಿಟಿಗೆ ಹೋಗ್ತೀವಿ ಬರ್ಡೇ ಸೆಲೆಬ್ರೇಷನ್ ಮಾಡೋಣ ಅಂತ. ಅಂದರೆ ಅವ್ರಿಗೆ ಸರ್ಪ್ರೈಸ್ ಕೊಡೋಣ ಅಂತ ಹೋದೆ, ಅದು ಲೀಕ್ ಆಗೋಯ್ತು. ಅದು ಫೋನ್ ಚೆಕ್ ಮಾಡಿದಾಗ ಗೊತ್ತಾಯಿತು, ಓ ಬರ್ಡೇ ಹಿಂಗೆ. ಅಲ್ಲೇ ಜಸ್ಟ್ ಬೇಕಂತ ಒಂದು ಕೆಫೆ ಇತ್ತು, ಆ ಕೆಫೆಗೆ ಹೋದ್ವಿ. ಆಲ್ರೆಡಿ ಯಾರೋ ಬರ್ಡೇ ಆಚರಿಸ್ತಿದ್ದ ಕಾರಣ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕಾಗಿ ಬಂತು. ಹಾಗಾಗಿ ನಾನು, ನಮ್ಮ ಮನೆಯವರು, ಮಕ್ಕಳು ಎಲ್ಲ ಅಲ್ಲೇ ಕೂತ್ಕೊಂಡು ಮಕ್ಕಳು ಆಟ ಆಡ್ತಾಯಿದ್ರು, ಏನೇನಿದೆ ಅಂತ ಎಲ್ಲ. ಆ ಕಡೆ ಕೇಕ್ ಕಟಿಂಗ್ ಮಾಡ್ತಾಯಿದ್ರು, ಸಾಂಗ್ಸ್ ಎಲ್ಲ ಹಾಕಿದ್ರಲ್ಲ, ಇಬ್ಬರೂ ಡ್ಯಾನ್ಸ್ ಮಾಡ್ಕೊಂಡು ಐಸ್ ಕ್ರೀಮ್ಸು ಕೇಕ್ಸು ಎಲ್ಲ ನೋಡ್ತಾಯಿದ್ರು. ಹಾಗಾಗಿ ನಾನು, ಮಕ್ಕಳೆಲ್ಲ ನೋಡ್ತಿದ್ರಲ್ಲ ಏನಿರ್ಬೋದು ಅಂತ ನಾನು ಸ್ವಲ್ಪ ಕೇಕ್ಸ್ ಎಲ್ಲ ನೋಡ್ಕೊಂಡು 1-2 ಪಿಕ್ ತೆಕ್ಕೊಂಡು ಚೆನ್ನಾಗಿತ್ತಲ್ವ ವಾವ್ ಅನ್ನೋ ಥರ. ಹಾಗಾಗಿ ನನ್ನ ಮಗನೂ ಅಷ್ಟೇ 1-2 ಫೋಟೋ ತೆಕ್ಕೊಂಡೆ, ಚೆನ್ನಾಗಿ ಬಂತು. ನಂತರ ಕೇಕ್ ಕೊಟ್ಟರು, ಆಮೇಲೆ ಕೇಕ್ ಕಟಿಂಗ್ ಮಾಡಿಸ್ತಾ ಇದ್ವಿ. ಅವರೇ ಫೋಟೋ ತೆಕ್ಕೊಡ್ತೀನಿ ಅಂದಿದ್ದ ಕಾರಣ ಅವರೇ ಫೋಟೋ ತೆಗಿತಾಯಿದ್ರು. ನನ್ನ ಮಗಳಿಗೆ ಮುಂದೆ ನಿಂಕೋ ಅಂತ ಎಷ್ಟು ಹೇಳಿದ್ರು ನಿಂಕೋತಾ ಇರಲಿಲ್ಲ. ಆಮೇಲೆ ನನ್ನ ಮಗನ ನಾನೇ ಎತ್ಕೊಬಿಟ್ಟು ಕೇಕ್ ಕಟಿಂಗ್ ಮಾಡ್ತೀವಿ. ತುಂಬ ಚೆನ್ನಾಗಿತ್ತು. ಅಂದರೆ ಲಾಸ್ ಏನಿಲ್ಲ, ಅವಾಗವಾಗ ಖರ್ಚು ಮಾಡ್ತಾ ಇರಬೇಕು ಅಂತ. ಖರ್ಚು ಅಂದರೆ ಹೆಂಗೆ ಗೊತ್ತಾ, ಯಾವಾಗಲೂ ಉಳಿಸೋದು ಲೈಫಲ್ಲಿ ಇದ್ದಿದ್ದೇ ಇರುತ್ತೆ, ನಾವು ಸ್ವಲ್ಪ ಎಂಜಾಯ್ ಮಾಡಬೇಕಲ್ಲ. ಹಂಗಾಗಿ ನಮ್ಮ ಮನೆಯವರಿಗೆ ಫಸ್ಟ್ ಟೈಮ್ ಈ ಥರ ಬರ್ಡೇ ಸೆಲೆಬ್ರೇಷನ್ ಮಾಡಿ. ಹಾಗೆ ನಾನೊಂದು ಅವ್ರಿಗೆ ಫೋನ್ ಕೊಡಿಸ್ದೆ, ಅವರು ಫುಲ್ ಖುಷಿಯಾಗೋದ್ರು. ಏನಪ್ಪ ಇಷ್ಟು ಚೆನ್ನಾಗಿ ಮಾಡಿದೀಯ, ಫಸ್ಟ್ ಟೈಮು ನನ್ನ ಜೀವನದಲ್ಲಿ ಈ ಥರ ಬರ್ಡೇ ಆಚರಿಸಿ. ಅವರು ಫುಲ್ ಖುಷಿಯಾಗಿ ಮಕ್ಕಳಿಗೆಲ್ಲ ಕೇಕ್ ತಿನ್ನಿಸಿ, ನಾವು ಕೇಕ್ ತಿಂದು ಅಲ್ಲೇ ಸ್ವಲ್ಪ ಹೊತ್ತು ಆಟ ಆಡಿ ಕೆಲವು ಫೋಟೋಸ್ ಎಲ್ಲ ತೆಕ್ಕೊಂಡು ಆಮೇಲೆ ಹೊರಗೆ ಬರ್ತೀವಿ. ಒಂದು 1/2 ಅವರ್ ಇರ್ತೀವಿ ಅಷ್ಟೇ. ಆಮೇಲೆ ಇನ್ನೂ ಅಷ್ಟು ಜನ ವೆಯ್ಟ್ ಮಾಡ್ತಾ ಇರ್ತಾರೆ. ಅಲ್ಲಿಂದ ನೆಕ್ಸ್ಟು ಊಟ ಕೊಡಿಸ್ತೀನಿ ಅಂತ ಹೇಳಿದ್ದೆ, ಊಟಕ್ಕೆ ಅಂತ ಹೋದ್ವಿ. ಫುಡ್ ಕೋರ್ಟ್ಗೆ ಹೋಗೋಣ ಅಂದ್ಕೊಂಡ್ವಿ. ಫುಡ್ ಕೋರ್ಟು ಯಾವಾಗಲೂ ರೆಗ್ಯುಲರಾಗಿ ಹೋಗೋದ್ರಿಂದ ಅಷ್ಟೊಂದು ಇಷ್ಟ ಆಗಲಿಲ್ಲ. ಹಾಗಾಗಿ ಅಲ್ಲೇ ಸನ್ಮಾನ್ ಹೋಟೆಲ್ ಇತ್ತು, ಸನ್ಮಾನ್ ಹೋಟೆಲ್ಗೆ ಇನ್ನೇನು ಊಟನೇ ಆರ್ಡ್ರ್ ಮಾಡಿದ್ರೆ ನೀಟಾಗಿ ಊಟ ಮಾಡ್ಬೋದಲ್ಲ ಅಂತ ನಾನು ನಮ್ಮ ಮನೆಯವರು ಇಬ್ಬರು ಸೇರಿ ಊಟನೇ ಆರ್ಡ್ರ್ ಮಾಡ್ತೀವಿ. ನಮ್ಮ ಮುಂದೆ ಇಬ್ಬರು ಆಂಟಿರು ಕೂತಿರ್ತಾರೆ, ಅದೇನೇ ನನ್ನ ಮಕ್ಕಳು ಕಿತಾಪತಿ ಮಾಡೋದೆಲ್ಲ ನೋಡಿ ಇಬ್ಬರೂ ಅಷ್ಟೇ ನೀಟಾಗಿ ಊಟ ಮಾಡ್ತೀವಿ. ಊಟನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಒಂದೊಂದು ಟೈಮ್ ಚೆನ್ನಾಗಿರಲ್ಲ ಊಟ, ನಾವು ಟೇಸ್ಟ್ ಮಾಡಿದ್ದೀವಿ. ಆದರೆ ಇವತ್ತು ಮಾತ್ರ ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು. ಆಲ್ರೆಡಿ ನೋಡಿದ್ದೀರ, ಹಾಳೆ ಎಲ್ಲ ಖಾಲಿಯಾಗಿದೆ, ಅಷ್ಟು ಚೆನ್ನಾಗಿತ್ತು. ನೆಕ್ಸ್ಟು ಊಟ ಎಲ್ಲ ಆದಮೇಲೆ ಎಲ್ಲಿಗೆ ಅಂತ ಕೇಳಿದರು. ಅವ್ರದ್ದು ಸ್ಲಿಪ್ಪರ್ ಅಷ್ಟು ಚೆನ್ನಾಗಿರಲಿಲ್ಲ. ಹಾಗಾಗಿ ಒಂದು ಜೊತೆ ಸ್ಲಿಪ್ಪರ್ ಕೊಡಿಸ್ತೀನಿ ನಡೀರಿ ಅಂತ ಸ್ಲಿಪ್ಪರ್ ಅಂಗಡಿಗೆ ಕರ್ಕೊಂಡೋಗಿ ಅವ್ರಿಗೆ ಒಂದು ಜೊತೆ ಸ್ಲಿಪ್ಪರ್ ಕೊಡಿಸ್ಬಿಟ್ಟು
ನಂತರ ಡೈರೆಕ್ಟ್ ಮನೆಗೆ ಹೋಗ್ತಾ ಇದ್ದೀವಿ. ಅಲ್ಲೇ ಆಂಜನೇಯ ಸ್ವಾಮಿದು ನೆಕ್ಸ್ಟು ಹನುಮ ಜಯಂತಿ ಬರುತ್ತಲ್ಲ ಅದೊಂದು ನೋಡ್ಕೊಂಡು ಫೋಟೋ ತೆಕ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಇದಾಗಿತ್ತು ಇವತ್ತಿನ ಲಾಗ್. ಎಲ್ರಿಗೂ ಹೇಗೆ ಅನ್ನಿಸ್ತು, ಫಸ್ಟ್ ಟೈಮ್ ವಾಯ್ಸ್ ರೆಕಾರ್ಡ್ ಕೊಟ್ಟಿರೋದು. ನಿಮಗೇನಾದರೂ ಒಪಿನಿಯನ್ ಇದ್ದರೆ ನೀವು ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಂದರೆ ಅಷ್ಟು ಚೆನ್ನಾಗಿ ನನಗೆ ಏನಾದರೂ ಹೆಲ್ಪ್ ಮಾಡಿ ಅಂತ. ಥ್ಯಾಂಕ್ ಯು.